ಇನ್ನು ಬಂಡಾಯದ ಬಾವುಟವನ್ನು ಹಾರಿ ಮಾಜಿ ಸಚಿವ ಈಶ್ವರಪ್ಪ ಇದೀಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡ್ತಾ ಇದ್ರು. ಇದೀಗ ದೆಹಲಿಗೆ ಭೇಟಿಗೆ ಅಂತ ಹೋಗಿದ್ರು, ಕೇಂದ್ರ ಗೃಹ ಸಚಿವರ ಭೇಟಿಗೆ. ಆದರೆ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಅಮಿತ್ ಶಾ ಭೇಟಿ ಮಾಡದೆ ಶಿವಮೊಗ್ಗಕ್ಕೆ ವಾಪಸ್ ಆಗಿದ್ದಾರೆ. ಇನ್ನು ಭೇಟಿ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗಿ ಬೆಳೀತಾ ಇದೆ. ಹೀಗಾಗಿ ಕುಟುಂಬ ರಾಜಕಾರಣ ಕಿತ್ತೊಗಿಬೇಕು ಅಂತ ನಾನು ಕೂಡ ಅಮಿತ್ ಶಾ ಅವರಿಗೆ ಹೇಳಿದ್ದೀನಿ. ಆದರೆ ನನ್ನ ಎಲ್ಲ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಇರಲಿಲ್ಲ. ಹೀಗಾಗಿ ವಿಜಯೇಂದ್ರ ಕ್ಷೇತ್ರದಲ್ಲಿ ಷಡ್ಯಂತ್ರ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅವರ ಅಣ್ಣ ರಾಘವೇಂದ್ರನ ಸೋಲುವ ಭೀತಿ ಕೂಡ ಕಾಡ್ತಾ ಇದೆ. ಹೀಗಾಗಿ ಪದೇ ಪದೇ ಮನವೊಲಿಸೋಕೆ ಬಂದರೆ ನಾನು ಬೇರೆ ಭಾಷೆಯಲ್ಲಿ ಹೇಳಬೇಕಾಗತ್ತೆ ಅಂತ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾನು ದಿಲ್ಲಿಗೆ ಹೋಗಿದ್ದೆ, ಅದು ಅವ್ರಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ಅಂತ ನಾನು ದಿಲ್ಲಿಗೆ ಹೋಗಿದ್ದೆ. ದಿಲ್ಲಿಗೆ ಹೋದ ನಂತರ ರಾತ್ರಿ ಅವ್ರ ಮನೇಲಿ ಭೇಟಿ ಆಗಬೇಕು ಅನ್ನೋಂಥ ಅಂಶವನ್ನು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಜಿ ಅವರು ನಂಗೆ ತಿಳಿಸಿದರು. ಅವ್ರ ಮನೆ ನಂಬರು ನನ್ನ ಹತ್ತಿತ್ತು. ಅವ್ರ ಮನೆಯಲ್ಲಿ ಅವ್ರ ಆಫೀಸರಿಗೆ ಫೋನ್ ಮಾಡಿದೆ. ನೋಡಿದಾಗ 2 ಸರಿ ಮಾಡಿದೆ, 3 ಸರಿ ಮಾಡಿದೆ. 3 ಸರಿ ಹೇಳಿದ್ರು, ಅಮಿತ್ ಶಾ ಇನ್ನು ಬಂದಿಲ್ಲ, ಬರ್ತಿದ್ದಂಗೆ ನೀವು ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಕೊನೆಗೆ ಅವರು ಈ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ವಾಪಸ್ ಹೋಗ್ಬೋದಾ ಅಂದೆ. ವಾಪಸ್ ಹೋಗ್ಬೋದು ಅಂದರು. ಇದರ ಅರ್ಥ ನೀ ಶಿವಮೊಗ್ಗಕ್ಕೆ ವಾಪಸ್ ಹೋಗು, ನಾಮಿನೇಷನ್ ಹಾಕು, ಗೆಲ್ಲು ಅನ್ನೋಂಥ ಅಮಿತ್ ಶಾ ಅವರ ಅಪೇಕ್ಷೆ ಅನ್ನೋದು ಮಾತಾಡಿ ಇಷ್ಟಪಡ್ತೀನಿ. ಏನು ಕೇಂದ್ರದಲ್ಲಿ ನೀವು ಪ್ರಯತ್ನ ಮಾಡ್ತಿದ್ದೀರಿ, ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಬೇಕು, ಅದನ್ನು ಕಿತ್ತು ಬಿಸಾಕಬೇಕು ಅಂತ. ಆ ದಿಕ್ಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಿತ್ತು ಹೋಗಬೇಕು ಅನ್ನೋಂಥ ತೀರ್ಮಾನವನ್ನು ತಗೊಂಡಿದ್ದೇವೆ. ಇದನ್ನೊಂದು ಅವ್ರು ಹೇಳಿದೆ. ಎರಡನೇದು, ಹಿಂದುತ್ವದ ಬಗ್ಗೆ ನೀವು ಸಾಕಷ್ಟು ಒತ್ತು ಕೊಡ್ತಾ ಇದ್ದೀರಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದುತ್ವದ ಹೋರಾಟಗಾರರು ಮಾನ್ಯ ಯಡಿಯೂರಪ್ಪನವ್ರ ಕುಟುಂಬ ಮೂಲೆಗುಂಪು ಮಾಡ್ತಾ ಇರೋದಂತ ಗಮನಿಸಿ ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋಂಥ ಅಂಶವನ್ನು ಅವ್ರಿಗೆ ಹೇಳಿದೆ. ನನಗನ್ಸುತ್ತೆ ಅವ್ರು ಯಾಕೆ ಭೇಟಿ ಕೊಡಲಿಲ್ಲ ಅಂತಂದರೆ ಅವ್ರ ಹತ್ರ ಇದ್ಯಾವುದಕ್ಕೂ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ. ಯಾವ ವಿಚಾರ ತೊಗೊಂಡು ಇವರು ಹೋರಾಟ ಮಾಡ್ತಿರೋ ಒಂದು ಸಿದ್ಧಾಂತ ಇದೆ. ಯಾವ ಕಾರಣಕ್ಕೂ ಕೂಡ ಅವರು ವಾಪಸ್ ತೊಗೊಳೋದು ಸೂಕ್ತ ಅಲ್ಲ ಅನ್ನೋಂಥ ಒಂದು ಉದ್ದೇಶದಿಂದ ಅವರು ನನಗೆ ಭೇಟಿ ಕೊಡಲಿಲ್ಲ. ಅವರಿಗೆ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿ ಕೆಟ್ಟ ರಾಜಕಾರಣ, ಷಡ್ಯಂತ್ರ ರಾಜಕಾರಣ ಮಾಡಿ ಅಭ್ಯಾಸ. ಅವ್ರ ಷಡ್ಯಂತ್ರ ರಾಜಕಾರಣಕ್ಕೆ ಇವತ್ತು ರಾಜ್ಯದ ಜನ ಬಗ್ಗಲ್ಲ, ನಮ್ಮ ಕಾರ್ಯಕರ್ತರು ಬಗ್ಗಲ್ಲ, ನಾನಂತೂ ಬಗ್ಗಲ್ಲ. ಇನ್ನೊಮ್ಮೆ ವಿಜೇಂದ್ರಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ರಾಜ್ಯದ ಕಾರ್ಯಕರ್ತರು ಗೊಂದಲವನ್ನು ಉಂಟು ಮಾಡೋ ಪ್ರಯತ್ನ ಮಾಡಬೇಡಿ. ನಿಮಗಾಗಲೇ ಸೋಲಿನ ಭೀತಿ ಬಂದೋಗಿದೆ. ಸೋಲಿನ ಭೀತಿ, ನಿಮ್ಮ ಅಣ್ಣ ಸೋಲ್ತಾನೆ ಅಂತ, ರಾಘವೇಂದ್ರ ಸೋಲ್ತಾನೆ ಅಂತ ಒಂದೇ ಕಾರಣಕ್ಕೆ ಈ ಷಡ್ಯಂತ್ರ ರಾಜಕಾರಣ ಮಾಡಬೇಡಿ, ಗೊಂದಲವನ್ನು ಉಂಟು ಮಾಡಬೇಡಿ ಅಂತ ಮಾತನ್ನು ಹೇಳ್ತೇನೆ. ರಾಧಾಮೋಹನ್ ಅಗರ್ವಾಲ್ರವರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಅವರು ಮತ್ತು ಅವ್ರ ಜೊತೆಗೆ ಮಾನ್ಯ ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಜಿ ಇಬ್ಬರು ಬಂದಿದ್ದರು. ಅವ್ರಿಗೆ ನಾನು ಈಗ ಏನೇನು ಹೇಳಿದೆ ಇಷ್ಟು ಅವ್ರಿಗೆ ಹೇಳಿದೆ, ಯಾಕೆ ಚುನಾವಣೆ ನಿಲ್ತಾ ಇದ್ದೀನಿ, ಇನ್ನೂ 16 ಇದೆ ಪಾಯಿಂಟ್, ಅದಷ್ಟು ಹೇಳಿದೆ ಅವರಿಗೆ. ಆದರೂ ನಿಲ್ಲಬೇಡಿ ಅನ್ನೋಂಥ